100 ಡೇಸ್ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ ಫಸ್ಟ್ ದಿನ ನನ್ನ ತೂಕ ಇದ್ದಿದ್ದು 81.55. ಇವಾಗ ಪ್ರೆಸೆಂಟ್ ಇರುವಂಥ ತೂಕ ಬಂದು 75. ಸೊ ಈ ರೀತಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದ್ದು 30 ದಿನದಲ್ಲಿ ನಾನು 81.55ರಿಂದ 75 kgಗೆ ಹೇಗೆ ಬಂದೆ ಅಂದರೆ ನನ್ನ ಡಯಟ್ ಪ್ಲ್ಯಾನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 35 ಆಗಿರುತ್ತೆ. ಬೆಳಗ್ಗೆ ಎದ್ದು ನಾನು ಇಲ್ಲಿ ಮೆಂತ್ಯ ನೀರನ್ನು ಕುಡಿತಾ ಇದ್ದೀನಿ. ಸೊ ಇದು ಡಿಟಾಕ್ಸ್ ವಾಟರ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ವೀಡಿಯೋನ ಚೆಕ್ಔಟ್ ಮಾಡಿ. 7 days 7 ಡಿಟಾಕ್ಸ್ ಡ್ರಿಂಕ್ ಅಂಥೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ನೀವೆಲ್ಲ ಚೆಕ್ ಮಾಡ್ಬೋದು. ಸೊ ಇದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಾರ್ನಿಂಗ್ ನಾನು ಖಾಲಿ ಹೊಟ್ಟೆಲಿ 6 ಗಂಟೆಗೆ ಆ ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ನಾನು 1.5 ಅಷ್ಟು ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿಯಲ್ಲಿ ಅಥವಾ ದೋಸೆಯಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ನಾವು ಇಡ್ಲಿ ದೋಸೆ ತೊಗೊಳ್ಳೋದು ಒಳ್ಳೆಯದು ಬ್ರೇಕ್ಫಾಸ್ಟ್ಗೆ. ಸೊ ಈಗ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಯಾವ ಟೈಮಿಂಗ್ ಮಾಡ್ಕೊಳ್ತೀರಾ ಅಂತ ಕೇಳ್ತೀರಾ. ಎಕ್ಸಾಕ್ಟಾಗಿ 8 ಗಂಟೆಗೆ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತೀನಿ. ಸೊ 8-8:15 ಒಳಗಡೆ ನನ್ನ ಒಂದು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡಿರ್ತೀನಿ. ನಿಮ್ಮ ಒಂದು ಕನ್ವೀನಿಯೆಂಟ್ ಟೈಮ್ ನೋಡ್ಕೊಂಡು ನೀವು ಮಾಡ್ಕೊಳ್ಬೋದು. ಟೈಮಿಂಗ್ಸ್ ಇಂಥದ್ದೇ ಅಂತಲ್ಲ, ನೀವೇನು ಟೈಮ್ ಫಾಲೋ ಮಾಡ್ತೀರೋ ಅದು ಎವ್ರಿ ಡೇ ಸೇಮ್ ಹಾಗೆ ಫಾಲೋ ಮಾಡೋದನ್ನು ಕಲೀರಿ. ನನ್ನ ಟೈಮೇ ನೀವು ಫಾಲೋ ಮಾಡಬೇಕಂತೇನಿಲ್ಲ. ನಾನು ವರ್ಕಿಗೆ ಹೋಗೋದ್ರಿಂದ ನನ್ನದೇ ಆದಂಥ ಒಂದು ಕನ್ವೀನಿಯೆಂಟ್ ಟೈಮ್ ನೋಡಿಕೊಂಡು ನಾನು ಇದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಟೊಮ್ಯಾಟೊ ರೈಸ್ ಬಾತ್ ಆ್ಯಂಡ್ ಫುಲ್ ಬೌಲಷ್ಟು ಫ್ರೂಟ್ ಸಲಾಡ್, ಲೋ ಕ್ಯಾಲರಿ ಇರುವಂಥ ಫ್ರೂಟ್ ತೊಗೊಂಡಿದ್ದೀನಿ. ದಾಳಿಂಬೆ, ಬನಾನಾ ಮತ್ತು ಆ್ಯಪಲ್ ತೊಗೊಂಡು ಒಂದು ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ದೆ. ಈ ರೀತಿ ಒಂದು ನನ್ನ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಸಂಜೆ ಬಂದಾದಮೇಲೆ ಮಸ್ಟ್ ಆ್ಯಂಡ್ ಶುಡ್ ನಾನು ಕುಡಿಯೋವಂಥದ್ದು ವೆಯ್ಟ್ ಲಾಸ್ ಗ್ರೀನ್ ಟೀ. ಇದನ್ನು ಸಾಕಷ್ಟು ಜನ ಪರ್ಚೇಸ್ ಮಾಡ್ತಿದ್ದಾರೆ. 100% ರಿಸಲ್ಟ್ ಕೊಡೋವಂಥ ಒಂದು ವೆಯ್ಟ್ ಲಾಸ್ ಗ್ರೀನ್ ಟೀ ಇದು. ಈ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ರಾಡಕ್ಟ್ ಓಪನ್ ಆಗುತ್ತೆ. ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲೂ ಕೂಡ ಇದು ಅವೈಲೇಬಲ್ ಇದೆ. ಚೆಕ್ಔಟ್ ಮಾಡಿ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ನ. ಸುಮಾರು ಜನ ಸಿಗ್ತಾ ಇಲ್ಲ ಅಂತ ಇರ್ತೀರ. ಏನಿಲ್ಲ, ವಿಡಿಯೋ ಪ್ಲೇ ಆಗ್ತಾ ಇರುತ್ತಲ್ವ, ಆ ಲೆಫ್ಟ್ ಸೈಡಲ್ಲೇ ನೀವು ಕ್ಲಿಕ್ ಮಾಡಿದರೆ ಆಯಿತು. ಒಂದು ಶಾಪಿಂಗ್ ಪಿಕ್ ಬರ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ರಾಡಕ್ಟು ಓಪನ್ ಆಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಲಿಂಕ್ ಇರುತ್ತೆ. ಸೊ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಕುಡಿತೀನಿ ದಿನಕ್ಕೆ 1 ಸಲ ಅಥವಾ 2 ಸಲ. ಇದು ನಮ್ಮ ಬಾಡಿನ ಹೈಡ್ರೇಟ್ ಆಗಿಡುತ್ತೆ ಆ್ಯಂಡ್ ಡಿಹೈಡ್ರೇಟ್ ಆಗೋಕ್ಕೆ ಬಿಡೋದಿಲ್ಲ. ಅದಾದಮೇಲೆ ಇದು ವೆರಿ ಇಂಪಾರ್ಟೆಂಟ್, ಎಕ್ಸಸೈಸು ಅಥವಾ ವಾಕಿಂಗು ಎಲ್ಲ ಅರ್ಧ ಅವರ್ ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನು ಪ್ರತಿನಿತ್ಯ ಮಾಡ್ಕೊಳ್ತೀನಿ. ಈಗ ಮಾಡ್ತಾ ಇರುವಂಥ ಎಕ್ಸಸೈಸು ನಮ್ಮ ಒಂದು ಬೆಲ್ಲಿ ಫ್ಯಾಟ್ ಮತ್ತು ಇಂಚ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನನಗೂ ಕೂಡ ಸ್ವಲ್ಪ ಹೊಟ್ಟೆ ಬೋಜು ಜಾಸ್ತಿನೇ ಬಂದಿದೆ. ಹಾಗಾಗಿ ಈ ಒಂದಿಷ್ಟು ಎಕ್ಸಸೈಸ್ಗಳನ್ನು ನಾನು ಡೈಲಿ ಮಾಡ್ಕೊಳ್ತೀನಿ. ಈಗ ಮಾಡ್ತಾ ಇರೋ ಎಕ್ಸಸೈಸ್ ಕೂಡ ನಮ್ಮ ಬೆಲ್ಲಿ ಫ್ಯಾಟ್ಗೆ ಅಥವಾ ಇಂಚ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿರೋದು ಮಾಡ್ಕೊಳ್ಳೋದು, ಅಂತ ಏನು ಹೆವಿ ಎಕ್ಸಸೈಸನ್ನು ನಾನು ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಆ್ಯಂಡ್ ನೆಕ್ಸ್ಟು ನನಗೆ ಗೊತ್ತಿರೋದು ಇದು ಅಷ್ಟೇ. ಒಂದು ನಮ್ಮ ಆರ್ಮ್ಸನ್ನು ಸಣ್ಣ ಮಾಡೋಕ್ಕೆ ಈ ಎಕ್ಸಸೈಸು ತುಂಬ ಹೆಲ್ಪ್ ಮಾಡುತ್ತೆ. ನನ್ನ ಕೈ ಕೂಡ ದಪ್ಪ, ಹಾಗಾಗಿ ನಾನು ಈ ಎಕ್ಸಸೈಸನ್ನು ಟ್ರೈ ಮಾಡ್ತೀನಿ. ಆ್ಯಂಡ್ ಜಂಪಿಂಗ್ ಜಾಕ್ಸ್, ಇದು ಬೇಗ ನಮ್ಮ ಬಾಡಿನ ಸ್ವೆಟ್ ಮಾಡುತ್ತೆ. ಸೊ ಹಾಗಾಗಿ ಜಂಪಿಂಗ್ ಜಾಕ್ಸ್ ಎಕ್ಸಸೈಸನ್ನು ನಾನು ಸ್ವಲ್ಪ ಇಷ್ಟಪಟ್ಟು ಮಾಡೋವಂಥ ಎಕ್ಸಸೈಸ್ಗಳು. ಇಷ್ಟೇ ಗೊತ್ತಿರುವಂಥ ಒಂದು 5-6 ಎಕ್ಸಸೈಸ್ನ 5-5 ನಿಮಿಷದ ಥರ ಒಂದು ಅರ್ಧ ಅವರ್ ನಾನು ಈ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀನಿ. ಇನ್ನೂ ಟೈಮ್ ಇದೆ ಅನ್ನೋರು ನೀವು 1 ಅವರ್ ವರ್ಕೌಟನ್ನು ಮಾಡ್ಕೊಳ್ಬೋದು. ಇಲ್ಲ ಅರ್ಧ ಅವರ್ ಎಕ್ಸಸೈಸ್ ಮಾಡಿಕೊಂಡು ಅರ್ಧ ಅವರ್ ವಾಕ್ ಕೂಡ ಮಾಡ್ಬೋದು. ರಾತ್ರಿ ಊಟಕ್ಕೆ ನೋಡ್ತಾ ಇರ್ಬೋದು ರೈಸ್ ಕ್ವಾಂಟಿಟಿ ಇಷ್ಟು ರೈಸ್ ತೊಗೊಂಡಿದ್ದೀನಿ. 2 ಹೋಲ್ ಎಗ್ ತೊಗೊಂಡಿದ್ದೀನಿ ಪ್ರೋಟೀನ್ ಸೋರ್ಸ್ಗೋಸ್ಕರ. ಮತ್ತು ಮೊಳಕೆ ಬರೆಸಿರುವಂಥ ಹೆಸರು ಕಾಳು ಪಲ್ಯ ಆ್ಯಂಡ್ ಎಗ್ಗು ಮತ್ತು ಪೊಟ್ಯಾಟೊ ಹಾಕಿರುವಂಥದ್ದೊಂದು ಸೈಡ್ ಡಿಶ್ನ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ರೈಸ್ ಕ್ವಾಂಟಿಟಿ ಕಮ್ಮಿ ಇರಬೇಕು. ಪ್ರೋಟೀನ್ ಸೋರ್ಸು ಈ ಥರದ್ದೆಲ್ಲ ನಿಮಗೆ ಜಾಸ್ತಿ ನಿಮ್ಮ ಪ್ಲೇಟರಲ್ಲಿ ಇರಬೇಕು. ರೈಸ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಇನ್ನು ಮಿಕ್ಕಿದ್ದನ್ನ ಜಾಸ್ತಿ ತೊಗೊಂಡ್ರೆ ನಿಮಗೆ ಹೊಟ್ಟೆನೂ ಫುಲ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿಗೆ ಬೇಕಾದಂಥ ಪ್ರೋಟೀನು, ನ್ಯೂಟ್ರಿಷನ್ಸು ಎಲ್ಲವೂ ಕೂಡ ಸಿಗಬೇಕು. ಹಾಗಾಗಿ ನಿಮ್ಮ ಪ್ಲೇಟರನ್ನು ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ತರಕಾರಿಯಿಂದ, ಹಣ್ಣುಗಳಿಂದ, ಪಲ್ಯಗಳಿಂದ
ಈ ಥರ ಒಂದು ಇಂಪ್ಲೇಟರ್ ಇರಬೇಕು. ಲಾಸ್ಟ್ ಎಂಡ್ ಆಫ್ ದ ಡೇ ಒಂದು ಎಳ್ನೀರಿಂದ ನನ್ನ ಡೇನ ಮುಗಿಸ್ತಾ ಇದ್ದೀನಿ. ಸೊ ಎಳ್ನೀರು ಅಷ್ಟೇ ನಮ್ಮ ಬಾಡಿನ ಹೈಡ್ರೇಟ್ ಆಗಿಡುತ್ತೆ. ದಿನಕ್ಕೆ ಒಂದು ಎಳ್ನೀರು ಕುಡಿಯೋದು ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಲಾದರೂ ಕುಡಿಬೋದು. ಒಟ್ಟಿನಲ್ಲಿ ಒಂದು ದಿನಕ್ಕೆ ಒಂದು ಸಲ ಎಳ್ನೀರು ಕುಡಿಬೇಕು. ನನಗೂ ತುಂಬ ಹೀಟ್ ಆಗ್ತಾಯಿತ್ತು. ವೆಯ್ಟ್ ಲಾಸ್ ಮಾಡುವಾಗ 100% ಹೀಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಅವಾಗವಾಗ ಎಳ್ನೀರು ಈ ಥರದನ್ನು ಮಜ್ಜಿಗೆನೋ ಆಪ್ಷನ್ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಡಿಟಾಕ್ಸ್ ಬದಲಾಗಿ ಎಳ್ನೀರನ್ನು ಕುಡ್ಕೊಂಡೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.